ಸರಿ, ಮನ್ರೇಗಾ ವಿಚಾರವಾಗಿ ಬಿಜೆಪಿ ಆಡ್ ಕೊಟ್ಟಿರುವಂಥದ್ದು ಎಲ್ಲ ನುಂಗಪ್ಪಗಳಾಗಿದ್ದಾರೆ ಅಂತೇಳಿ ಸಿಎಂ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಳ್ಳಿನ ಸತ್ಯ ಅನ್ನೋದನ್ನು ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನು ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್, ಅದಕ್ಕೆ ವಿ.ಗ್ರಾಮ್.ಜಿ ಅಂತ ಇಟ್ಕೊಂಡಿದ್ದಾರೆ. ದೇಶದ್ರೋಹಿಗಳೆಲ್ಲ ಜಿ ಅಂತಲೇ ಇಟ್ಕೊಂಡಿರೋದು, ಆ ಪಕ್ಷದ ಸೂತ್ರಧಾರರೆಲ್ಲ ಜಿ ಅಂತ ಇಟ್ಕೊಂಡಿದ್ದಾರೆ. ಆದ್ದರಿಂದ ಆ ಗುಂಗಲ್ಲಿದ್ದಾರೆ ಇವರು. ಮನ್ರೇಗಾ ವಿಚಾರದಲ್ಲಿ ಇವರು ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ ಅವರು. ಆದರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು, ಮಹಾತ್ಮ ಅವರನ್ನು ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನು ಕೊಲ್ಲಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರ ವಿಚಾರದಲ್ಲಿ ಇವತ್ತು ದೊಡ್ಡ ಪತ್ರಿಕೆ ಕೊಟ್ಟಿದ್ದಾರೆ. ಏನು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಬೇಕಾಗಿತ್ತು, ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು ನಾಶ ಮಾಡಿದ್ದಾರೆ, ಈ ಮನಸ್ಸಿಗೆ ಬಂದು ಹೇಳಿದ್ದಾರೆ. ಸತ್ಯವನ್ನು ಜೀರ್ಣ ಮಾಡ್ಕೊಳ್ದೇ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕ ಹಾಕ್ಕೊಂಡು ಜನಗಳ ಮುಂದೆ ಬಂದಿದ್ದಾರೆ. ಮನ್ರೇಗಾ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಭಾಳ ಸುಲಲಿತವಾಗಿ ಮಾಡ್ಕೊಂಡು ಬಂತು. 2005ರಿಂದ 2025ವರೆಗೂ ಸುಮಾರು 28.4% ಏನು ನಿರುದ್ಯೋಗ ಇತ್ತು, ಅದನ್ನು 5.6%ಗೆ ತೆಗೆದುಕೊಂಡು ಬಂದಿದ್ದಂಥ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಇದ್ದಂಥ ಈ ಉದ್ಯೋಗ ಅವಕಾಶಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದ್ದಾರೆ. ಇದು ಕೇವಲ ಕಾರ್ಯಕ್ರಮ ಅಲ್ಲ. ಭಾರತೀಯ ಜನತಾ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಅದು ಸಾಂವಿಧಾನಿಕವಾಗಿ ನಮ್ಮ ಹಕ್ಕನ್ನು, ನಮಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿತ್ತು. ಇವರು ಆ ಉದ್ಯೋಗದ ಹಕ್ಕನ್ನು ಸಾಂವಿಧಾನಿಕವಾಗಿ ಕಿತ್ಕೊಂಡಿದ್ದಾರೆ. ಅದಲ್ಲದೆ ಇವರು ಮಾಡಿರ್ತಕ್ಕಂಥದ್ದು ಏನೇನೋ ಹೇಳಿದ್ದಾರೆ. ಗ್ರಾಮ ಸ್ವರಾಜ್ಯದಲ್ಲಿ ಗ್ರಾಮ ಪಂಚಾಯತಿನಲ್ಲೇ ಡಿಸೈಡ್ ಮಾಡೋದು ಅಂಥೇಳಿ, ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಸಭೆ ತೀರ್ಮಾನ ಮಾಡ್ತಾ ಇರ್ತಿತ್ತು ಎಲ್ಲಿ ಕೆಲಸ ಮಾಡಬೇಕು ಅಂಥೇಳಿ. 100 ದಿನಗಳ ಕಾಲ ಕೆಲಸ, ಯಾವತ್ತು ಬೇಕಾದರೂ ಆ ಕೆಲಸವನ್ನು ಇವರು ತೆಗೆದುಕೊಳ್ಬೋದು. ಆದರೆ ಈಗ ಇವರು ಮಾಡಿರ್ತಕ್ಕಂಥದ್ದು 160 ದಿವಸದ ಕೆಲಸ ಮಾತ್ರ. 125 ದಿವಸ ಅಂತ ಹೇಳಿದ್ದಾರೆ, ಅದರಲ್ಲಿ 60 ದಿನ ಕೆಲಸ ಇಲ್ಲ. ಅದರ ಜೊತೆಗೆ ನೀವು ನೋಡಬೇಕಾದ ಅವರು ಸರಾಸರಿ 11 ವರ್ಷಗಳ ಕಾಲ ಮನ್ರೇಗಾನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ, 30 ದಿವಸ 100ಕ್ಕೆ 35 ದಿವಸ ಅವರು ಕೆಲಸ ಕೊಟ್ಟಿರೋದು. ಅದು ಹಣದ ವೆಚ್ಚ ಆಗಿರೋದು 80,000 ಕೋಟಿ ಮಾತ್ರ. ಈಗ ಭಾಳ ದೊಡ್ಡದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಇದ್ದಾಗ ಮನ್ರೇಗಾದಲ್ಲಿ 100 ದಿವಸ ಕೊಡ್ತಾಯಿದ್ರು, ಈಗ 125 ಅಂತ ಹೇಳಿ 125 ಅಂತ ಹೇಳಿ ಇವತ್ತು ಈ ಸಲ ಬಜೆಟ್ ವೆಚ್ಚ ಔಟ್ಲೇ ಏನಾಗಿದೆ ಅಂತ ಹೇಳಿದರೆ 95,000 ಕೋಟಿ ಕೊಟ್ಟಿದ್ದಾರೆ. 125 ದಿವಸ ಅಂತ ಹೇಳಿದ್ರೆ 2 ಲಕ್ಷ ಕೋಟಿ ಮೇಲೆ ಹಣ ಬೇಕಾಗಿದೆ. ಈ ಸುಳ್ಳನ್ನು ಯಾರಿಗೆ ಹೇಳ್ತಾ ಇದ್ದಾರೆ? ಈಗಾಗಲೇ ವರ್ಷಕ್ಕೆ 2 ಕೋಟಿ ಉದ್ಯೋಗ, ಎಲ್ರಿಗೂ 15 ಲಕ್ಷ ಅಂಥೇಳಿ ಈಗ ಹೊಸದಾಗಿ 125 ದಿವಸಗಳ ಕಾಲ ಕೆಲಸ ಕೊಡ್ತೀವಿ ಅಂಥೇಳಿ ಅಲೋಕೇಶನ್ ಹಣ ಇವರು ಕೊಟ್ಟಿರೋದು ನೋಡಿದ ವೆಚ್ಚ ಬಡ್ಜೆಟಲ್ಲಿ ಹೇಳಿರೋದು ನೋಡಿದಾಗ ಅದು 95,000 ಕೋಟಿ. ಹಸಿ ಸುಳ್ಳನ್ನು ಹೇಳ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಸದಸ್ಯರು ಕೂಡ RSSಲ್ಲಿ ತರಬೇತಿ ಪಡ್ಕೊಂಡು ಬಂದಿರತಕ್ಕಂಥದ್ದು. ಸತ್ಯನ ಸುಳ್ಳು ಹೇಗೆ ಹೇಳಬೇಕು, ಸುಳ್ಳನ್ನು ಸತ್ಯ ಹೇಗೆ ಮಾಡಬೇಕು ಅನ್ನೋದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನು ಮತ್ತೊಮ್ಮೆ ಸಾರ್ವಜನಿಕರ ಹಣದ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶ್ರೀಮಂತ ಪಾರ್ಟಿ, ಅದು 10,000 ಕೋಟಿ ಇರತಕ್ಕಂಥದ್ದು. ಅವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸುಳ್ಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಸರ್, ಲೋಕಸಭೆಯಲ್ಲಿ ಎಂ ನರವಾಣೆ ವಿಚಾರ ಮುಗಿಲೆದ್ದಿರುವಂಥದ್ದು, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೀತಿ ಒಂದು ಭಾಷಣಕ್ಕೆ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಇವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿಲ್ಲ, ಭಾಷಣ ಮಾಡಿಲ್ಲ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಚಾರ ಬಿಟ್ಟುಬಿಡಿ. ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರೂ ಸಹ ನೋಡಿರಲಿಲ್ಲ. RSSಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಸಹ ಹೇಡಿಗಳು ಅನ್ನೋದನ್ನು ಬ್ರಿಟಿಷ್ ಅವ್ರ ಕಾಲದಿಂದಲೂ ಸಹ ನೋಡ್ಕೊಂಡು ಬಂದಿದ್ದೀವಿ.
ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಪರ ಇದ್ದವ್ರ ಹತ್ರ ನೀವೇನಾದರೂ ಅವರು ಧೈರ್ಯ ಸಾಹಸ ಮಾಡ್ತಾರೆ ಅಂದರೆ ಸುಳ್ಳು. ಅವರು ಪಲಾಯನ ಮಾಡಿರೋದು ನೋಡಿದಾಗ ಎಷ್ಟು ಸತ್ಯ ಕಂಡ್ರೆ ಎಷ್ಟು ಎದುರ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಸರ್, ಈಗ ಸಂಸತ್ನಲ್ಲಿ ಮುಖ್ಯವಾಗಿ ತಾವು ಕೂಡ ಸಂಸತ್ ಸದಸ್ಯರಾಗಿದ್ದೀರಿ, ರಾಜ್ಯಸಭೆಯಲ್ಲಿದ್ದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಏನು ಬೇರೆ ಪ್ರತ್ಯೇಕ ಅಲ್ಲ, ಹೇಳೋದಕ್ಕೆ ಪ್ರತ್ಯೇಕ ಇರ್ಬೋದು. ಆದರೆ ಸಂಸತ್ ಒಳಗಡೆ ಇರುವಂಥ ಸಂಸದರಿಗೆ, ಅದರಲ್ಲೂ ದೇಶದ ಪ್ರಧಾನಮಂತ್ರಿಗೆ ಸಂಸತ್ ಒಳಗಡೆ ಥ್ರೆಟ್ ಇದೆ ಅನ್ನುವಂಥದ್ದನ್ನು ಸ್ಪೀಕರ್ ಅವರೀಗ ಅಧಿಕೃತವಾಗಿ ಹೇಳಿದ್ದಾರೆ. ಸ್ಪೀಕರ್ ಅವರು ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ನೋಡಿದಾಗ ತತ್ಕ್ಷಣವೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗೆ ಅವರ ಮನೆ ಒಳಗಡೆನೆ ಥ್ರೆಟ್ ಇದೆ ಅಂದಾಗ ತತ್ಕ್ಷಣವೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಸರ್, ಅದು ಪುಸ್ತಕ ಕೂಡ ರಿಲೀಸ್ ಆಗಿ ಬಿಟ್ಟಿಲ್ಲ ಅನ್ನೋ ಒಂದು ಆರೋಪ ಸರ್. ಅದು ಇವರು ಆವಾಗ ಹೇಳ್ತಾ ಇರ್ತಾರೆ, ಇವರ ವಿರುದ್ಧ ಯಾವುದೇ ಹೇಳಿಕೆಗಳಿಗೆ ಅವಕಾಶಗಳು ಮಾಡಿಕೊಡೋದಿಲ್ಲ. ಇವ್ರ ವಿರುದ್ಧ ಏನಾದರೂ ಬಂದರೆ ಅದನ್ನು ಮರೆಮಾಚಲಿಕ್ಕೆ, ಅದರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲವನ್ನು ಸಹ ಮಾಡ್ತಾರೆ. ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಒಳಗಡೆ ಕೂಡ ಭಾಷಣ ಮಾಡ್ದೇನೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಕೂಡ ಈಗಾಗಲೇ ಅಂಗೀಕಾರ ಆಗಿರುವಂಥದ್ದು. ಕಳೆದ 14 ವರ್ಷಗಳ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗಿಲ್ಲ. ಸ್ವತಃ ಅವರಿಗೆ ಆ ರೀತಿಯಾದಂತಹ ಭಯ ಕಾಡ್ತಿದೆಯೋ ಅಥವಾ ಬೇರೆ ಏನು ಭದ್ರತಾ ಲೋಪಗಳು ಕಾಡ್ತಿದೆ ಅನ್ನೋದಾದ್ರೆ ಸರ್ಕಾರ ಎಂತ ಒಂದು ಹಂತಕ್ಕೆ ಬರ್ತಾ ಇದೆ? ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಇದು ಸದನದ ಒಳಗಡೆ ಬರಕ್ಕೆ ಆಗ್ತಾ ಇರಲಿಲ್ಲ. ಏನು ಸ್ಪೀಕರ್ ಸಾಹೇಬ್ರು ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನು ಹೇಳಿದ್ದಾರೆ. ಆದ್ದರಿಂದ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಮತ್ತು ದೇಶದ ಪ್ರಧಾನಮಂತ್ರಿ ಸಂಸದನ ಎದುರಿಸ್ಲಿಕ್ಕೆ, ಯಾಕಂದರೆ ಮೊದಲೇ ಅವರು ಪತ್ರಕರ್ತರನ್ನ ಅವ್ರನ್ನ 14 ವರ್ಷದಲ್ಲಿ ಒಂದೇ ಒಂದು ದಿವಸ ಪತ್ರಕರ್ತರನ್ನ ಉದ್ದೇಶಿಸಿ ಮಾತಾಡಿಲ್ಲ. ಇನ್ನು ಸಂಸದರನ್ನ ಉದ್ದೇಶ ಮಾತಾಡೋ ಧೈರ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಹೇಡಿಗಳು ಅಂತೇಳಿ ಅವ್ರು ಸಾಬೀತು ಮಾಡ್ತಾರೆ. ಸರಿ, ಮತ್ತೆ ರಾಜ್ಯದಲ್ಲಿ ಇದು ಶುರುವಾಗಿರೋದು CM DCM ಅಂತ ಹೇಳಿ. ಇದು ಶಿವಗಂಗಾ ಬಸವರಾಜ್ ಅವರು CM ಆಗಲೇಬೇಕು ಅಂತ ಪಟ್ಟಿ ಹಿಡಿದಿರುವಂತ DK ಶಿವಕುಮಾರ್. ನೋಡೋಣ, ನಕ್ಷತ್ರಗಳನ್ನು ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತೀನಿ. ಇದು ಕೊನೆ ಇಲ್ವಾ ಅಂತ ಹೇಳಿ. ಇಲ್ಲ, ನಕ್ಷತ್ರ ಜ್ಯೋತಿಷ್ಯ ಪಂಚಾಂಗ ನೋಡಿ ಹೇಳ್ತೀನಿ.